ವೆಲ್ಕಮ್ ಬ್ಯಾಕ್. ಸೊ ನಾನಿವತ್ತು ಬಂದಿರೋ ಜಾಗ ಯಾವುದು ಅಂದ್ರೆ ಒಂದು ಹಳೆಯ ದೇವಸ್ಥಾನ. ಸೊ ಈ ದೇವಸ್ಥಾನ ಒಂದು 60 ಕಿಲೋಮೀಟ್ರ್ ಇದೆ ಧರ್ಮಸ್ಥಳದಿಂದ. ಸೊ ಜಸ್ಟ್ 1.5 hour ಜರ್ನಿ ಅಷ್ಟೇ ಟುವರ್ಡ್ಸ್ ಮ್ಯಾಂಗ್ಳೂರಿಗೆ ಹೋಗ್ಬೇಕಾದ್ರೆ. ಈ ದೇವಸ್ಥಾನದ ವಿಗ್ರಹನ ಮಾಡಿರೋದು ಮಣ್ಣಲ್ಲಿ. ಸೊ ಮಣ್ಣು ಮತ್ತು ಒಂದು ಸ್ವಲ್ಪ ಔಷಧಿ ಅಂಶಗಳನ್ನ ಹಾಕಿ ಮಾಡಿರೋ ವಿಗ್ರಹ ಇದು. ಸೊ ಸೂರತ ರಾಜ ತನ್ನ ರಾಜ್ಯನ ಕಳ್ಕೊಂಡು ಕಾಡಿಗೆ ತಪ್ಪಿಸ್ಕೊಂಡು ಓಡಿ ಬರ್ತಾನೆ. ಸೊ ಅಲ್ಲಿ ಒಬ್ಬ ಋಷಿ ಮುನಿನ ಮೀಟಾಗಿ ಸೊ ಅವ್ರನ್ನ ಕೇಳಿ ದೇವಿಗೆ ಪ್ರಾರ್ಥನೆ ಮಾಡಿ ಈ ದೇವಿನ ಸೃಷ್ಟಿ ಮಾಡ್ತಾರೆ, ಅಂದರೆ ಮಣ್ಣಲ್ಲಿ ಮಾಡೋದು. ಸೊ ಇದು ಯಾವ ದೇವಸ್ಥಾನ ಅಂತ ನಿಮ್ಗೆ ಯಾರ್ಯಾರು ಗೆಸ್ ಮಾಡೋಕ್ಕಾಗತ್ತಾ? ಸೊ ಇದು ಪೊಳಲಿಯಲ್ಲಿರೋದು ರಾಜರಾಜೇಶ್ವರಿ ದೇವಸ್ಥಾನ. ನೋಡಿ, ಇದೇ ದೇವಸ್ಥಾನದ ಎಂಟ್ರೆನ್ಸ್. ಸೊ ವಿಗ್ರಹನ ಮಾಡಾದ್ಮೇಲೆ ರಾಜ ತನ್ನ ರಾಜ್ಯನ ವಾಪಸ್ ತಗೊಂಡಾದ್ಮೇಲೆ ಇವಾಗ ದೇವಸ್ಥಾನ ಈ ಥರ ಇದೆ. ತುಂಬ ದೊಡ್ಡದಾಗಿದೆ. ಮೊದಲು ಬರೀ ವಿಗ್ರಹ ಮಾತ್ರ ಇದ್ದಿತ್ತು. ಆಮೇಲೆ ಎಷ್ಟೊಂದು ತಲೆಮಾರುಗಳಾದಮೇಲೆ ಒಬ್ಬೊಬ್ಬರಾಗಿ ರಾಜರು ಇದನ್ನು ಕಂಟ್ರೋಲಿಗೆ ತೊಗೊಂಡು ಅವರು ಡೆವಲಪ್ಮೆಂಟ್ ಮಾಡ್ಕೊಂಡು ಇಷ್ಟು ದೊಡ್ಡದಾಗಿದೆ. ಸೊ ರೀಸೆಂಟಾಗಿ 3 years ಬ್ಯಾಕು ಬ್ರಹ್ಮಕಲಶ ಆಗಿದೆ. ಸೊ ಇವಾಗ ಸಖತ್ ದೊಡ್ಡದಿದೆ ದೇವಸ್ಥಾನ. ಸೊ ನೀವು ವಿಸಿಟ್ ಮಾಡಲೇಬೇಕು. ಸೊ ಆ್ಯಕ್ಚುಲಿ ಈ ವರ್ಷ ಉತ್ಸವ ಆಗೋಗಿದೆ. ಇವರು ಉತ್ಸವ ಮಾತ್ರ ಸಖತ್ತಾಗಿರುತ್ತೆ. ಪೊಳಲಿ ಉತ್ಸವ ಮಾತ್ರ ತುಂಬ ಫೇಮಸ್ಸು. ಸೊ ನೀವು ಡೇಟ್ ನೋಡಿಕೊಂಡು ಒಂದು ಸತಿ ಬರಬೇಕು. ಸೊ ಅದನ್ನು ಮಿಸ್ ಮಾಡಬೇಡಿ. ಈ ಸತಿ ನಾನು ಮಿಸ್ ಮಾಡಿದ್ದೀನಿ. ನೆಕ್ಸ್ಟ್ ಇಯರ್ ಟ್ರೈ ಮಾಡ್ತೀನಿ ಬರೋದಕ್ಕೆ. ಇದು ಉತ್ಸವ ಟೈಮಲ್ಲೆಲ್ಲ ಯೂಸ್ ಮಾಡೋ ರಥಗಳಿದು. ನೋಡಿ, ಪಲ್ಲಕ್ಕಿ ರಥಗಳು, ಬೇರೆ ಬೇರೆ ಥರ ರಥಗಳಿದೆ ನೋಡಿ, ಎಲ್ಲ ಕಡೆನೂ ಒಂದೊಂದಿದೆ. ಆಮೇಲೆ ಡೋರ್ ನೋಡಿ ಹೆಂಗಿದೆ, ಆ ವರ್ಕ್ ನೋಡಿ, ಮರದ್ದು ವರ್ಕು. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಇಲ್ಲಿ ಅಭಿಷೇಕ ಆಗಲ್ಲ. ಯಾಕಂದರೆ ಮಣ್ಣಲ್ಲಿ ಮಾಡಿರೋ ವಿಗ್ರಹ ಇದು. ಇಲ್ಲಿ ಅಭಿಷೇಕ ಆಗಲ್ಲ, ಜಸ್ಟ್ ಪೂಜೆ ಮಾತ್ರ, ಅಲಂಕಾರ ಮತ್ತು ಪೂಜೆ ಮಾತ್ರ ಮಾಡ್ತಾರೆ. ನಾವು ಮಂಗಳೂರಲ್ಲಿದ್ದೀವಿ. ಮಂಗಳೂರನ್ನ ಕುಡ್ಲ ಅಂತ ಕರೀತಾರೆ ಇಲ್ಲಿನವರು. ನಾವು ಮಂಗಳೂರು ಅಂತ ಕರಿತೀವಿ. ಈ ಮಂಗಳೂರು ಅಂತ ಎಲ್ಲಿಂದ ಬಂದಿದ್ದ ಹೆಸರು ಅಂದರೆ ಈ ದೇವಸ್ಥಾನ ಯಾವುದು ಮಂಗಳಾದೇವಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ತೊಗೊಂಡಿರೋದು ಮಂಗಳೂರು ಅಂತ. ಸೊ ವಿಡಿಯೋ ಅಲ್ಲೋ ಇಲ್ಲ, ಸೊ ಅದಕ್ಕೆ ಆಚೆಯಿಂದನೇ ತೋರಿಸ್ತೀನಿ. ಸೊ ಫಸ್ಟ್ ಸ್ಟಾಪ್ ನಾವು ಮಂಗಳಾದೇವಿ. ಈ ಜಾಗ ಯಾವುದು ಗೊತ್ತಾ? ಗರುಡಗಮನ ವೃಷಭವಾಹನದಲ್ಲಿ ಶಿವ ಇವನನ್ನು ಸಾಯಿಸ್ತಾನಲ್ಲ ಒಬ್ಬ ಡಾನ್ನ, ಆ ಜಾಗ ಇದು. ಇಲ್ಲೇ ತೆಗೆದಿದ್ದು ಶೂಟಿಂಗ್. ಕದ್ರಿ ದೇವಸ್ಥಾನದ್ದು ಮೇನ್ ಎಂಟ್ರೆನ್ಸ್ ಇದು.
ಇವಾಗ ನಾವು ಬಂದಿರೋದು ಕದ್ರಿ ದೇವಸ್ಥಾನಕ್ಕೆ. ಇದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಇದೆಯಲ್ಲ, ಅದು ಮೂಲ ದೇವಸ್ಥಾನ ಇದು. ಸೊ ಇಲ್ಲೊಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಸೊ ಇದು ಗರುಡ ಗಮನದಲ್ಲಿ ಹರಿ ಸ್ನಾನ ಮಾಡ್ತಾ ಇದ್ದಿದ್ದ ಜಾಗ ಇದು. ಸೊ ಇದು ಇಲ್ಲಿ ಎಷ್ಟೊಂದು ಕೆರೆ ನೀರಿದೆ ನೋಡಿ. ಇಲ್ಲಿ ಮುಳುಗ್ಬಿಟ್ಟು ಸ್ನಾನ ಮಾಡಿ ಆಮೇಲೆ ದೇವ್ರ ಹತ್ರ ಹೋಗ್ತಾರೆ. ಇವಾಗ ನೋಡಿ ಈ ಥರ ಹೋಗಬೇಕು. ಸೊ ಮೇಲ್ಗಡೆ ಒಂದು ಮಠ ಇದೆ. ಸೊ ಅದನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇದೇ ಗೋಕರ್ಣನಾಥ ಮಠ. ಗುಹೆಯಲ್ಲಿ ಆಪೋಸಿಟ್ ಅಲ್ಲಿದೆ. ಗೋಕರ್ಣನಾಥ ಮಠ ಹೆಸರು ಕೇಳಿದಾಗ ಎಲ್ಲೋ ಕೇಳಿದೆ ಅಂತ ಅನ್ಸುತ್ತಲ್ವಾ. ಇದು ಯಾರ್ದು ಮಠ ನೋಡಿ, ಯೋಗಿ ಆದಿತ್ಯನಾಥ್ ಅವ್ರದ್ದು ಮಠ ಇದು. ಸೊ ಇಷ್ಟು ಗುರುಗಳಿದ್ದಾರೆ ನೋಡಿ. ಸೊ ಈ ದೇವಸ್ಥಾನ ಮುಗಿಸ್ಕೊಂಡು ನೀವು ಇಲ್ಲಿ ಬಂದರೆ ಇಲ್ಲಿ ಪಾಂಡವ ಗುಹೆ ಇದೆ. ಸೊ ಬನ್ನಿ ನೋಡೋಣ ಪಾಂಡವದ್ದು ಗುಹೆ ಹೇಗಿದೆ ಅಂತ. ಇದೇನಷ್ಟು ಮೇಂಟೈನ್ ಮಾಡಿಲ್ಲ. ನೋಡಿ ಇದೇ ಗುಹೆ ಅವ್ರದ್ದು. ಸೊ ಪಾಂಡವರು ಅವರು 14 ವರ್ಷ ವನವಾಸದಲ್ಲಿರಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ದಿನ ಕಾಲ ಕಳೀತಾರೆ. ಸೊ ಇದು ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಬೆಟ್ಟದ ಮೇಲ್ಗಡೆ ಆ ಗೋಕರ್ಣನಾಥ ಮಠ ಪಕ್ಕದಲ್ಲೇ ಇದೆ. ಸೊ ನೋಡಿ ಈ ಥರ ಇದೆ ಇದು ಗುಹೆ. ಬಟ್ ಇಲ್ಲಿ ಲೈಟಿಂಗ್ ಏನಿಲ್ಲ. ಸೊ ಇಲ್ಲಿ ದೇವ್ರ ಪಾದ ಇದೆ. ಎಷ್ಟು ಐತಿಹಾಸಿಕ ಸ್ಥಳ ಇದು, ಬಟ್ ಮೇಂಟೆನೆನ್ಸ್ ನೋಡಿ ಹೆಂಗಿದೆ. ಸೊ ಇದೇ ಪ್ರಾಬ್ಲಮ್ ನಮ್ಮ ಗೌರ್ಮೆಂಟ್ ಅವ್ರದ್ದು. ಈ ಥರ ಜಾಗನೆಲ್ಲ ಮೇಂಟೈನ್ ಮಾಡಲ್ಲ, ಆಮೇಲೆ ಪ್ರಮೋಟ್ ಕೂಡ ಮಾಡಲ್ಲ. ಸೊ ನಾವು ಇವಾಗ ಐಡಿಯಲ್ ಕೆಫೆಗೆ ಹೋಗ್ತಾ ಇದ್ದೀವಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ವುಡ್ಲ್ಯಾಂಡ್ಸ್ ಹೋಟ್ಲು. ಸೊ ಒಂದಷ್ಟು ಕಡೆ ತಿನ್ಬಿಟ್ಟು ಇವಾಗ ನಾವು ತಣ್ಣೀರ್ಬಾವಿ ಬೀಚಿಗೆ ಬಂದಿದ್ದೀವಿ. ತಣ್ಣೀರ್ಬಾವಿ ಬೀಚಸ್ ತುಂಬ ಫೇಮಸ್ ಮಂಗಳೂರಲ್ಲಿ. ಸೊ ಇಲ್ಲಿ ಎಷ್ಟೊಂದು ಕೈಟ್ ಫೆಸ್ಟಿವಲ್ಲು ಅವೆಲ್ಲ ನಡೆಯುತ್ತೆ. ಸೊ ಬನ್ನಿ ಒಂದು ಸ್ವಲ್ಪ ಚಿಲ್ ಮಾಡೋಣ.